ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸ್ನೇಹಿತರೆ, ಈ ವಿಡಿಯೋನಲ್ಲಿ ಈ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಕ್ಕೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಈಗ ನನ್ನ ಪರಿಚಯ ಆಗಿರೋ ಬೇರೆ 10-20 ಜನಕ್ಕೆ ಹೇಳೋಕ್ಕಿಂತ ಚಾನಲಲ್ಲಿ 100 ಜನ 1000 ಜನ ನೋಡ್ತಾರೆ ಅಂತ ಹೇಳಿ ನಾನು ಒಂದು ಚಾನಲ್ ಮಾಡಿರೋದು ಅಷ್ಟೇ. ಹಾಗಾಗಿ ಕೆಲವೊಂದು ಮುಖ್ಯವಾದ ಸಂದೇಶಗಳು ನಿಮ್ಮ ಗಮನಕ್ಕೆ ತರಕ್ಕೆ ನಾನು ಈ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸುದ್ದಿಯನ್ನು ಕೆಲವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ. ಸ್ವಲ್ಪ ಲೈಕ್ಸ್ ಬಂದರೆ ಪರವಾಗಿಲ್ಲ, ಅಷ್ಟು ಆಗ್ತಾಯಿದೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದು ಆಚೆ ಹೋದರೆ ಸಾಕು ತುಂಬ ತಾಪಮಾನ ಜಾಸ್ತಿ ಇದೆ. ತುಂಬಾ ಯಾವ ವರ್ಷವೂ ಇಲ್ಲ ಅಷ್ಟು ನಮ್ಮ ರಾಜ್ಯದಲ್ಲಿ. ರಾಯಚೂರು ಜಿಲ್ಲೆ, ಯಾದಗಿರಿ ಕಡೆ ಆದರೆ 46ವರೆಗೂ ತಾಪಮಾನ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಸುತ್ತಮುತ್ತ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಈ ಕಡೆ ಎಲ್ಲ 42 ಡಿಗ್ರಿವರೆಗೂ ರೀಚ್ ಆಗಿದೆ ತಾಪಮಾನ. ಹಾಗೆ ತುಂಬ ಅದಕ್ಕೆ ಮುಖ್ಯವಾದ ಕಾರಣ ಸ್ನೇಹಿತರೆ, ಭೂಮಿ ಮೇಲೆ ಮರಗಳ ಪ್ರಮಾಣ ಕಡಿಮೆ ಆಗಿರೋದರಿಂದ ದಯಮಾಡಿ ಪ್ರತಿಯೊಬ್ಬರು ಮನೆ ಮುಂದೆ ಒಂದು ಮರ ಇಡಿ ಅಂತ ಹೇಳ್ತೀನಿ. ಸುಮಾರು ಸಲ ಏನು ನಿಮಗೆ ತೊಂದರೆ ಆಗಲ್ಲ, ಯಾವುದೇ ರೀತಿಯ ತೊಂದರೆಗಳಾಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಬೆಂಗಳೂರಲ್ಲಿ ಗಮನಿಸಿ, ಬೆಂಗಳೂರಲ್ಲಿ ತುಂಬ ಕೂಲಾಗಿ ತುಂಬ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಮನೆ ಮುಂದೆ ದೊಡ್ಡದು ಮರಗಳಿದ್ದಾವೆ. ಇವತ್ತು ಕಾಮಗಾರಿಕೆ ಕೆಲಸಗಳ ವಿಷಯದಲ್ಲಿ, ರಸ್ತೆ ಅಗಲೀಕರಣದ ವಿಷಯದಲ್ಲಿ ದೊಡ್ಡ ಮರಗಳು, 100 ವರ್ಷಗಳಿಂದ ಮರಗಳು ಬೆಳೆದಿರುವಂಥ ಮರಗಳನ್ನು ಕಡಿದಿದ್ದಾರೆ. ಅದನ್ನು ಮತ್ತೆ ಮರಗಳನ್ನು ಬೆಳೆಸಿಲ್ಲ. ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಹಾಗಾಗಿ ಪ್ರತಿಯೊಬ್ಬರು ಜಮೀನುಗಳಲ್ಲಿ ಮತ್ತು ಸರ್ಕಾರದ ಮನವಿಗಳು ಕೊಡಿ, ಗೋಮಾಳ ಜಾಗದಲ್ಲಿ ಎಲ್ಲ ಮರಗಳಿಡಿ ಅಂತ ಹೇಳಿ. ಅದರ ಜೊತೆಯಲ್ಲಿ ದಯಮಾಡಿ ನೀವು ಬಳಸುವಂಥ ನೀರು ಒಂದು ಗಿಡಕ್ಕೆ ಹೋಗೋ ರೀತಿಯಲ್ಲಿ ಉದ್ದ ಬೆಳೆಯುವ ಮರಗಳು ಸಿಗ್ತವೆ. ನಿಮಗೂ ನಿಮ್ಮ ಮನೆಗೆ ಏನೂ ತೊಂದರೆಗಳು, ಕೆಲವರು ಹೇಳ್ತಾರೆ, ಸರ್ ಮನೆ ಮುಂದೆ ಮರ ಇಟ್ಟರೆ ಆ ಬೇರುಗಳಿಂದ ಮನೆಗೆ ತೊಂದರೆ ಯಾವುದೇ ರೀತಿ ಆಗೋಲ್ಲ. ಮನೆಗೂ ಮತ್ತು ಭೂಮಿಗೆ ಒಂದು ದೊಡ್ಡ ಸಂಬಂಧ ಬೆಳೆಸ್ಕೊಡುತ್ತೆ. ಬೇರುಗಳಿಂದ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ದಯಮಾಡಿ ಮರಗಳನ್ನು ಬೆಳೆಸಿ. ಒಳ್ಳೆಯ ನಿಮಗೆ ಆರೋಗ್ಯಕರವಾದ ಆಕ್ಸಿಜನ್, ಉಸಿರಾಡೋಕ್ಕೆ ಬೇಕಾಗಿರುವಂಥ ಒಳ್ಳೆಯ ಆಮ್ಲಜನಕವನ್ನು ಸಿಗುತ್ತದೆ. ಆದರೆ ಮರಗಳಿಲ್ಲ ಅಂದರೆ ಯಾರು ಒಂದು ರೋಗ ಬಂದಿರುವಂತಹ ಜನರು ಆಗ್ಬೋದು, ಇಲ್ಲ ವಾಹನಗಳಿಂದ ಬಿಡುಗಡೆ ಆದಂತಹ ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು, ಅದು ರಿಲೀಸ್ ಆಗಿ ಹವಾಮಾನದಲ್ಲಿ ಇರುತ್ತೆ, ವಾತಾವರಣದಲ್ಲಿ ಇರುತ್ತೆ. ಅದನ್ನು ನೀವು ಸೇವನೆ ಮಾಡಬೇಕಾಗುತ್ತೆ ಉಸಿರಾಡೋಕ್ಕೆ. ಅದೇ ನೀವು ನಿಮ್ಮ ಮನೆ ಮುಂದೆ ಒಂದು ಮರ ಇದ್ದರೆ ಒಳ್ಳೆಯ ಆಮ್ಲಜನಕವನ್ನು ನೀವು ಬಳಸ್ಬೋದು ಉಸಿರಾಡೋಕ್ಕೆ ಅಂತ ಹೇಳ್ತಾ, ಸ್ನೇಹಿತರು ಪ್ರತಿಯೊಬ್ಬರು ಮಳೆಗಾಗಿ ಯೋಚನೆ ಮಾಡ್ತಾ, ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ತುಂಬ. ಹಾಗಿರುವಾಗ ಯಾವಾಗ ಮಳೆ ಬರುತ್ತೆ ಅಂತೇಳಿ ಎಲ್ಲರೂ ಕಾಯ್ತಿದ್ದಾರೆ. ಯಾವಾಗ ತಂಪಾದ ಮಳೆ ನೋಡೋಣ ಅಂತ ಕಾಯ್ತಿರೋರಿಗೆ ಒಂದು ಸಿಹಿ ಸುದ್ದಿ. ಹವಾಮಾನ ವರದಿಯ ಪ್ರಕಾರ ಇವತ್ತಿಂದ 48 ದಿನಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ. ನಾನು 2 ವಾರದ ಹಿಂದೆನೂ ಒಂದು ಸುದ್ದಿ ಮಾಡಿದ್ದೆ. ಆವಾಗ ಕೂಡ ಒಂದು 2-3 ದಿನ ತುಂಬ ಮಳೆ ಬಂದಿತ್ತು. ಹಾಗಾಗಿ ಅದೇ ರೀತಿಯಲ್ಲಿ ಇವತ್ತಿಂದ 48 ದಿನಗಳಲ್ಲಿ ಹವಾಮಾನ ಇಲಾಖೆಯ ಪ್ರಕಾರ ಬೆಂಗಳೂರು ನಗರ, ವಿಜಯಪುರ, ಚಿತ್ರದುರ್ಗ, ರಾಯಚೂರು, ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಬೀದರ್, ಕಲಬುರಗಿ ಮತ್ತು ಯಾದಗಿರಿ, ಚಿಕ್ಕಮಗಳೂರು, ಚಾಮರಾಜನಗರ, ರಾಮನಗರ, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಭಾರೀ ಮಳೆ 48 ಗಂಟೆಗಳಲ್ಲಿ ಬರುವ ಸಾಧ್ಯತೆ ಇದೆ. 48 ಗಂಟೆಗಳಲ್ಲಿ ಈ ನಾನು ಹೇಳಿದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ವರದಿಯನ್ನು ಕೊಟ್ಟಿದೆ. ಯಾಕಂದರೆ ಒಂದು 4-5 ದಿನಗಳಿಂದ ತುಂಬ ಭೂಮಿ ಮೇಲೆ ತಾಪಮಾನ ಜಾಸ್ತಿ ಆಗಿದೆ. ಹಾಗಾಗಿ ಇವಾಗ ಹೆಚ್ಚು ತಾಪಮಾನಗಳಿಂದ ನಮ್ಮ ಸಮುದ್ರ ಮಟ್ಟದಲ್ಲಿ ಇರುವಂತಹ ನೀರು ಆವಿಯಾಗಿ ಮಳೆಗೆ ಬರೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ. ಹಾಗಾಗಿ ಯಾರಾದರೂ ಆಚೆ ಓಡಾಡುವಂಥವರು, ಆಚೆ ಬೇಸಿಗೆಗಾಲ ಬಂದಿದೆ ಅಂತ ಹೇಳಿ ಹುಲ್ಲುಕಡ್ಡಿ, ರೈತರ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಆಚೆ ಇಟ್ಟು ಭೂಮಿ ಮೇಲೆ ಎಲ್ಲಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ ವಹಿಸಿ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅದರ ಜೊತೆಯಲ್ಲಿ ಮರಗಳನ್ನು ಬೆಳೆಸಿ, ಮರಗಳನ್ನು ಕಡಿಯೋದನ್ನು ಸಂರಕ್ಷಣೆ ಮಾಡಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಸ್ವಲ್ಪ ಸಮಾಜದ ಬಗ್ಗೆ ಕಾಳಜಿ ವಹಿಸಿ,
ಸಂಜೆ ಒಂದು 2 ತಾಸು 1 ತಾಸು ಏನು ನಡೀತಿದೆ ರಾಜ್ಯದಲ್ಲಿ, ಏನು ಸಮಸ್ಯೆಗಳಾಗ್ತಾ ಇದ್ದಾವೆ, ಯಾವ ರೀತಿ ಇರಬೇಕು, ನೀವು ಕಟ್ಟುವಂಥ ತೆರಿಗೆ ಹಣದಲ್ಲಿ ನಮಗೆ ಏನೇನು ಸೌಲಭ್ಯಗಳು ಪಡಿಬೇಕಂತ ಹೇಳಿ ಸ್ವಲ್ಪ ಸುದ್ದಿ ಕಡೆ ಗಮನ ಹಾಕಿ ಅಂತ ಹೇಳ್ತೀನಿ. ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೆಲವೊಂದು ನಾನು ಈ ಹಿಂದೆ ಕೆಲವೊಂದು ವಿಡಿಯೋಗಳು ಮಾಡಿದ್ದೀನಿ, ಅದರಲ್ಲಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಯಾವ ರೀತಿ ಪಡಿಬೇಕು ಅಂತೆಲ್ಲ ಹೇಳಿದ್ದೀನಿ. ಇವತ್ತು ಯಾವುದೇ ಒಂದು ಸಂಘಟನೆಗಳು ಕಟ್ಟಿ ಸೇರಿ ಅಂತ ಹೇಳಿದ್ರೆ ಎಲ್ಲ ನೋಡಿಬಿಟ್ಟಿದ್ದೀವಿ ಅಂಥೇಳಿ ಯಾರೂ ಮುಂದೆ ಬರ್ತಿಲ್ಲ ಸಮಸ್ಯೆಗಳು ಪರಿಹಾರ ಮಾಡೋಕ್ಕೆ. ಆದರೂ ಸೇರಿರುವಂಥ ಸಂಘಟನೆಗಳು ಯಾವ ಧ್ವನಿನೂ ಎತ್ತುತ್ತಾ ಇಲ್ಲ. ಬನ್ನಿ ಸೇರಿ ಅಂದರೂ ಧ್ವನಿ ಎತ್ತಕ್ಕೆ ಯಾರೂ ಸೇರ್ತಿಲ್ಲ. ಹಾಗಾಗಿ ನನ್ನ ಒಂದು 4 ಅಂತರ ಬಗ್ಗೆ ಕೆಲವೊಂದು ಮುಖ್ಯವಾದ ಸಂದೇಶಗಳು ಕೊಡೋಕ್ಕೆ ಈ ಚಾನಲ್ ಮಾಡಿದ್ದೀನಿ. ದಯಮಾಡಿ ಎಲ್ಲರೂ ನೋಡಿ, ಲೈಕ್ ಮಾಡಿ, ಇಷ್ಟ ಆಗಿರೋದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.